ಕೊಡ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಬೆಂಗಳೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿನೇ ಮುನ್ನುಡಿ ಬರಿತಾ ಇದ್ದಾರಾ? ಕುರ್ಚಿ ಕಾದಾಟಕ್ಕೆ ಬೆಂಗಳೂರಿಗೆ ಬಂದು ತೆರೆ ಎಳಿತಾರಾ ಕಾಂಗ್ರೆಸ್ ನಾಯಕ? ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಸಮಾವೇಶದ ನೆಪದಲ್ಲಿ ಇಲ್ಲಿ ಸಂಪುಟ ಸರ್ಕಸ್ ಕೂಡ ನಡೆಯುತ್ತಾ? ಒಟ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚಿಗೆ ತೆರೆ ಎಳಿತಾರ ರಾಹುಲ್ ಗಾಂಧಿ. ಯಾಕಂತಂದ್ರೆ ಇದನ್ನ ಹೆಚ್ಚಿಗೆ ದಿನ ಹಿಂಗೆ ಬಿಟ್ಕೊಂಡಿರಕ್ಕಾಗಲ್ಲ, ಏನೋ ಒಂದು ಡಿಸೈಡ್ ಮಾಡಬೇಕಾಗತ್ತೆ. ಜೊತೆಗೆ ಸಂಪುಟ ಸರ್ಜರಿ ಕೂಡ ಇದೆ. ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟ್ ಮಾಡಿ ಪರ್ಮಿಷನ್ ತಗೊಳ್ಳೋದಕ್ಕೆ. ಆಲ್ರೈಟ್, ನಮ್ಮ ಪ್ರತಿನಿಧಿ ಬಸವರಾಜು ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಈಗ 28ನೇ ತಾರೀಕು ಬಂದಾಗ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತಗೋತಾರ? ಸಚಿವ ಸಂಪುಟಕ್ಕೆ ಸರ್ಜರಿ ಆಗತ್ತಾ? ಇನ್ನಷ್ಟು ಜನರನ್ನ ಸೇರಿಸ್ಕೊಳ್ತಾರಾ? ಪುನರಚನೆ ಆಗತ್ತಾ? ಏನ್ ಮಾಡಕ್ ಹೊರಟಿದೆ ಕಾಂಗ್ರೆಸ್ ಹೈಕಮಾಂಡ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಇಲ್ಲಿವರೆಗೂ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಸ್ವತಃ ಸಿಎಂ ಹಾಗೂ ಡಿಸಿಎಂಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಎಂಗಿರಬಹುದು, ನಾಯಕತ್ವದ ವಿಚಾರವಾಗಿ ಡಿಸಿಎಂಗಿರಬಹುದು, ಇಬ್ಬರನ್ನು ಕೂಡ ಇಲ್ಲಿವರೆಗೂ ಕೂಡ ಕಳೆದ 6 ತಿಂಗಳಿಂದ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಈಗ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು ಮತ್ತೆ ರಾಜ್ಯ ರಾಜಕೀಯ ಗರಿಗೆದರಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಬಿಹಾರ ಚುನಾವಣೆ ಬಳಿಕ ಸ್ವತಃ ರಾಹುಲ್ ಗಾಂಧಿ ಅವರ ಕರೆದು ನಮ್ಮನ್ನ ಮಾತನಾಡಿಸ್ತಾರೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ರಾಜ್ಯ ನಾಯಕರಿದ್ರು. ಯಾವಾಗ ಬಿಹಾರದಲ್ಲಿ ಹೀನಾಯ ಸೋಲಾಯಿತು, ಹಾಗಾಗಿ ಒಂದಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಗಮನಕ್ಕೆ ಬಂದಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂಥ ಚರ್ಚೆಗಳು ನಿನ್ನೆಯಿಂದ ಕಾಂಗ್ರೆಸ್ ಅಲ್ಲಿ ಆರಂಭ ಆಗಿದೆ. ಅದರ ನಡುವೆ ರಾಹುಲ್ ಗಾಂಧಿ ಅವರಿಗೆ ಈಗ ಒಂದು ಮುಖ್ಯವಾದಂತಹ ವೇದಿಕೆ ಬೇಕಾಗಿದೆ ರಾಷ್ಟ್ರವ್ಯಾಪಿ ಗರ್ಜಿಸೋಕೆ. ಅದರ ಜೊತೆಗೆ 2 ಕಾರ್ಯಕ್ರಮಗಳನ್ನ ಈ ಹಿಂದೆ ರಾಜ್ಯ ಸರ್ಕಾರ ಇದೇ 18ನೇ ತಾರೀಕಿಗೆ ಹಮ್ಮಿಕೊಂಡಿತ್ತು. ಆದ್ರೆ 18ನೇ ತಾರೀಕಿಗೆ ಈ ಬಗ್ಗೆ ಖಚಿತತೆಯನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿರಲಿಲ್ಲ. ಈಗ ಮುಂದುವರೆದ ಭಾಗವಾಗಿ ಆ ಕಾರ್ಯಕ್ರಮಗಳು 28ನೇ ತಾರೀಕಿಗೆ ಹೋಗಿದಾವೆ ಅನ್ನುವಂಥದ್ದು. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ ಮತ್ತು ವಸತಿ ಇಲಾಖೆಯ ಒಂದು ಕಾರ್ಯಕ್ರಮ, ಈ 2 ಕಾರ್ಯಕ್ರಮಗಳನ್ನ ಉಪಯೋಗಿಸಿಕೊಂಡು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮತಗಳ್ಳತನದ ವಿರುದ್ಧ ರಾಷ್ಟ್ರವ್ಯಾಪಿ ಒಂದು ವೇದಿಕೆಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಈಗ ಗೋಚರಿಸಿಕೊಳ್ತಾ ಇದ್ದಾವೆ. ಇದ್ರ ಜೊತೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ ಒಂದು ಡಿಸಿಎಂ ಬಣದ ನಾಯಕರು ಕೂಡ ಒಂದಷ್ಟು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ನವೆಂಬರ್ ಕ್ರಾಂತಿ ಆಗಲ್ಲ ಅನ್ನುವಂತ ಒಂದು ಚರ್ಚೆಗಳಿದೆ. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ ಕೊಡ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಬೆಂಗಳೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿನೇ ಮುನ್ನುಡಿ ಬರಿತಾ ಇದ್ದಾರಾ? ಕುರ್ಚಿ ಕಾದಾಟಕ್ಕೆ ಬೆಂಗಳೂರಿಗೆ ಬಂದು ತೆರೆ ಎಳಿತಾರಾ ಕಾಂಗ್ರೆಸ್ ನಾಯಕ? ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಸಮಾವೇಶದ ನೆಪದಲ್ಲಿ ಇಲ್ಲಿ ಸಂಪುಟ ಸರ್ಕಸ್ ಕೂಡ ನಡೆಯುತ್ತಾ? ಒಟ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚಿಗೆ ತೆರೆ ಎಳಿತಾರ ರಾಹುಲ್ ಗಾಂಧಿ. ಯಾಕಂತಂದ್ರೆ ಇದನ್ನ ಹೆಚ್ಚಿಗೆ ದಿನ ಹಿಂಗೆ ಬಿಟ್ಕೊಂಡಿರಕ್ಕಾಗಲ್ಲ, ಏನೋ ಒಂದು ಡಿಸೈಡ್ ಮಾಡಬೇಕಾಗತ್ತೆ. ಜೊತೆಗೆ ಸಂಪುಟ ಸರ್ಜರಿ ಕೂಡ ಇದೆ. ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟ್ ಮಾಡಿ ಪರ್ಮಿಷನ್ ತಗೊಳ್ಳೋದಕ್ಕೆ. ಆಲ್ರೈಟ್, ನಮ್ಮ ಪ್ರತಿನಿಧಿ ಬಸವರಾಜು ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಈಗ 28ನೇ ತಾರೀಕು ಬಂದಾಗ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತಗೋತಾರ? ಸಚಿವ ಸಂಪುಟಕ್ಕೆ ಸರ್ಜರಿ ಆಗತ್ತಾ? ಇನ್ನಷ್ಟು ಜನರನ್ನ ಸೇರಿಸ್ಕೊಳ್ತಾರಾ? ಪುನರಚನೆ ಆಗತ್ತಾ? ಏನ್ ಮಾಡಕ್ ಹೊರಟಿದೆ ಕಾಂಗ್ರೆಸ್ ಹೈಕಮಾಂಡ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಇಲ್ಲಿವರೆಗೂ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಸ್ವತಃ ಸಿಎಂ ಹಾಗೂ ಡಿಸಿಎಂಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಎಂಗಿರಬಹುದು, ನಾಯಕತ್ವದ ವಿಚಾರವಾಗಿ ಡಿಸಿಎಂಗಿರಬಹುದು, ಇಬ್ಬರನ್ನು ಕೂಡ ಇಲ್ಲಿವರೆಗೂ ಕೂಡ ಕಳೆದ 6 ತಿಂಗಳಿಂದ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಈಗ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು ಮತ್ತೆ ರಾಜ್ಯ ರಾಜಕೀಯ ಗರಿಗೆದರಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಬಿಹಾರ ಚುನಾವಣೆ ಬಳಿಕ ಸ್ವತಃ ರಾಹುಲ್ ಗಾಂಧಿ ಅವರ ಕರೆದು ನಮ್ಮನ್ನ ಮಾತನಾಡಿಸ್ತಾರೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ರಾಜ್ಯ ನಾಯಕರಿದ್ರು. ಯಾವಾಗ ಬಿಹಾರದಲ್ಲಿ
ಹೀನಾಯ ಸೋಲಾಯಿತು. ಹಾಗಾಗಿ ಒಂದಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಗಮನಕ್ಕೆ ಬಂದಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂಥ ಚರ್ಚೆಗಳು ನಿನ್ನೆಯಿಂದ ಕಾಂಗ್ರೆಸ್ ಅಲ್ಲಿ ಆರಂಭ ಆಗಿದೆ. ಅದರ ನಡುವೆ ರಾಹುಲ್ ಗಾಂಧಿ ಅವರಿಗೆ ಈಗ ಒಂದು ಮುಖ್ಯವಾದಂತಹ ವೇದಿಕೆ ಬೇಕಾಗಿದೆ ರಾಷ್ಟ್ರವ್ಯಾಪಿ ಗರ್ಜಿಸೋಕೆ. ಅದರ ಜೊತೆಗೆ ಈ 2 ಕಾರ್ಯಕ್ರಮಗಳನ್ನ ಈ ಹಿಂದೆ ರಾಜ್ಯ ಸರ್ಕಾರ ಇದೇ 18ನೇ ತಾರೀಕಿಗೆ ಹಮ್ಮಿಕೊಂಡಿತ್ತು. ಆದ್ರೆ 18ನೇ ತಾರೀಕಿಗೆ ಈ ಬಗ್ಗೆ ಖಚಿತತೆಯನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿರಲಿಲ್ಲ. ಈಗ ಮುಂದುವರೆದ ಭಾಗವಾಗಿ ಆ ಕಾರ್ಯಕ್ರಮಗಳು 28ನೇ ತಾರೀಕಿಗೆ ಹೋಗಿದಾವೆ ಅನ್ನುವಂಥದ್ದು. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ ಮತ್ತು ವಸತಿ ಇಲಾಖೆಯ ಒಂದು ಕಾರ್ಯಕ್ರಮ, ಈ 2 ಕಾರ್ಯಕ್ರಮಗಳನ್ನ ಉಪಯೋಗಿಸಿಕೊಂಡು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮತಗಳ್ಳತನದ ವಿರುದ್ಧ ರಾಷ್ಟ್ರವ್ಯಾಪಿ ಒಂದು ವೇದಿಕೆಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಈಗ ಗೋಚರಿಸಿಕೊಳ್ತಾ ಇದ್ದಾವೆ. ಇದ್ರ ಜೊತೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ ಒಂದು ಡಿಸಿಎಂ ಬಣದ ನಾಯಕರು ಕೂಡ ಒಂದಷ್ಟು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಯುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ನವೆಂಬರ್ನ ಕ್ರಾಂತಿ ಆಗಲ್ಲ ಅನ್ನುವಂತ ಒಂದು ಚರ್ಚೆಗಳಿದೆ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ ಕಾಕೊಳ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಬೆಂಗಳೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿನೇ ಮುನ್ನುಡಿ ಬರಿತಾ ಇದ್ದಾರಾ? ಕುರ್ಚಿ ಕಾದಾಟಕ್ಕೆ ಬೆಂಗಳೂರಿಗೆ ಬಂದು ತೆರೆ ಎಳಿತಾರ ಕಾಂಗ್ರೆಸ್ ನಾಯಕ? ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ನವೆಂಬರ್ 28ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಸಮಾವೇಶದ ನೆಪದಲ್ಲಿ ಇಲ್ಲಿ ಸಂಪುಟ ಸರ್ಕಸ್ ಕೂಡ ನಡೆಯುತ್ತಾ? ಒಟ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚಿಗೆ ತೆರೆ ಎಳಿತಾರ ರಾಹುಲ್ ಗಾಂಧಿ. ಯಾಕಂತಂದ್ರೆ ಇದನ್ನ ಹೆಚ್ಚಿಗೆ ದಿನ ಹಿಂಗೆ ಬಿಟ್ಕೊಂಡಿರಕ್ಕಾಗಲ್ಲ, ಏನೋ ಒಂದು ಡಿಸೈಡ್ ಮಾಡಬೇಕಾಗತ್ತೆ. ಜೊತೆಗೆ ಸಂಪುಟ ಸರ್ಜರಿ ಕೂಡ ಇದೆ. ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟ್ ಮಾಡಿ ಪರ್ಮಿಷನ್ ತಗೊಳ್ಳೋದಕ್ಕೆ. ಆಲ್ ರೈಟ್, ನಮ್ಮ ಪ್ರತಿನಿಧಿ ಬಸವರಾಜು ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಈಗ 28ನೇ ತಾರೀಕು ಬಂದಾಗ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತಗೋತಾರ? ಸಚಿವ ಸಂಪುಟಕ್ಕೆ ಸರ್ಜರಿ ಆಗತ್ತಾ? ಇನ್ನಷ್ಟು ಜನರನ್ನ ಸೇರಿಸ್ಕೊಳ್ತಾರಾ? ಪುನರಚನೆ ಆಗತ್ತಾ? ಏನ್ ಮಾಡಕ್ ಹೊರಟಿದೆ ಕಾಂಗ್ರೆಸ್ ಹೈಕಮಾಂಡ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಇಲ್ಲಿವರೆಗೂ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಸ್ವತಃ ಸಿಎಂ ಹಾಗೂ ಡಿಸಿಎಂಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಎಂಗೆ ಇರಬಹುದು, ನಾಯಕತ್ವದ ವಿಚಾರವಾಗಿ ಡಿಸಿಎಂಗೆ ಇರಬಹುದು. ಇಬ್ಬರನ್ನು ಕೂಡ ಇಲ್ಲಿವರೆಗೂ ಕೂಡ ಕಳೆದ 6 ತಿಂಗಳಿಂದ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಈಗ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು ಮತ್ತೆ ರಾಜ್ಯ ರಾಜಕೀಯ ಗರಿಗೆದರಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಬಿಹಾರ ಚುನಾವಣೆ ಬಳಿಕ ಸ್ವತಃ ರಾಹುಲ್ ಗಾಂಧಿ ಅವರ ಕರೆದು ನಮ್ಮನ್ನ ಮಾತನಾಡಿಸ್ತಾರೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ರಾಜ್ಯ ನಾಯಕರಿದ್ರು. ಯಾವಾಗ ಬಿಹಾರದಲ್ಲಿ ಹೀನಾಯ ಸೋಲಾಯಿತು, ಹಾಗಾಗಿ ಒಂದಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಗಮನಕ್ಕೆ ಬಂದಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂಥ ಚರ್ಚೆಗಳು ನಿನ್ನೆಯಿಂದ ಕಾಂಗ್ರೆಸ್ ಅಲ್ಲಿ ಆರಂಭ ಆಗಿದೆ. ಅದರ ನಡುವೆ ರಾಹುಲ್ ಗಾಂಧಿ ಅವರಿಗೆ ಈಗ ಒಂದು ಮುಖ್ಯವಾದಂತಹ ವೇದಿಕೆ ಬೇಕಾಗಿದೆ ರಾಷ್ಟ್ರವ್ಯಾಪಿ ಗರ್ಜಿಸೋಕೆ. ಅದರ ಜೊತೆಗೆ ಈ 2 ಕಾರ್ಯಕ್ರಮಗಳನ್ನ ಈ ಹಿಂದೆ ರಾಜ್ಯ ಸರ್ಕಾರ ಇದೇ 18ನೇ ತಾರೀಕಿಗೆ ಹಮ್ಮಿಕೊಂಡಿತ್ತು. ಆದ್ರೆ 18ನೇ ತಾರೀಕಿಗೆ ಈ ಬಗ್ಗೆ ಖಚಿತತೆಯನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿರಲಿಲ್ಲ. ಈಗ ಮುಂದುವರೆದ ಭಾಗವಾಗಿ ಆ ಕಾರ್ಯಕ್ರಮಗಳು 28ನೇ ತಾರೀಕಿಗೆ ಹೋಗಿದಾವೆ ಅನ್ನುವಂಥದ್ದು. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ ಮತ್ತು ವಸತಿ ಇಲಾಖೆಯ ಒಂದು ಕಾರ್ಯಕ್ರಮ, ಈ 2 ಕಾರ್ಯಕ್ರಮಗಳನ್ನ ಉಪಯೋಗಿಸಿಕೊಂಡು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮತಗಳ್ಳತನದ ವಿರುದ್ಧ ರಾಷ್ಟ್ರವ್ಯಾಪಿ ಒಂದು ವೇದಿಕೆಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಈಗ ಗೋಚರಿಸಿಕೊಳ್ತಾ ಇದ್ದಾವೆ. ಇದ್ರ ಜೊತೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ ಒಂದು ಡಿಸಿಎಂ ಬಣದ ನಾಯಕರು ಕೂಡ ಒಂದಷ್ಟು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಯುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ನವೆಂಬರ್ನ ಕ್ರಾಂತಿ ಆಗಲ್ಲ ಅನ್ನುವಂತ ಒಂದು ಚರ್ಚೆಗಳಿದೆ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್